ಹಸಿರು ಮೆಟ್ರೋ ಮಾರ್ಗದಲ್ಲಿ ಈ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂತದ್ದು ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ. ಮೆಟ್ರೋ ಸಂಚಾರದ ವ್ಯತ್ಯಯದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡೆ ನಿರ್ಮಾಣವಾಗಿತ್ತು. ನಾಗಸಂದ್ರದಿಂದ ಮಾದಾವರದ ನಡುವೆ ಸಿಗ್ನಲಿಂಗ್ ಪರೀಕ್ಷೆ ಆಗ್ತಾ ಇದೆ. ಪೀಣ್ಯ ಮೆಟ್ರೋ ಬಳಿ ಕ್ಯೂ ನಿಂತಿದ್ದಾರೆ ಪ್ರಯಾಣಿಕರು. ಹಸಿರು ಮೆಟ್ರೋ ಮಾರ್ಗದಲ್ಲಿ ಸಂಚಾರ ಸ್ಥಗಿತವಾಗಿದೆ. ಇದರಿಂದ ಸಾವಿರಾರು ಸಂಖ್ಯೆಯ ಮೆಟ್ರೋ ಪ್ರಯಾಣಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೇಳಿ ಕೇಳಿ ವೀಕ್ ಡೇಸು ಸಹಜವಾಗಿಯೇ ಒಂದು ಕಡೆಯಿಂದ ಮತ್ತೊಂದು ಕಡೆ ಆಫೀಸಿಗೆ ಹೋಗೋರು, ಬೇರೆ ಬೇರೆ ಕಡೆ ಹೋಗೋರು ಸಂಖ್ಯೆ ಜಾಸ್ತಿ ಇರುತ್ತೆ. ವೀಕೆಂಡಲ್ಲಿ ಎಲ್ಲ ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನದಟ್ಟಣೆ ಆಗೋದನ್ನು ತಡಿಬೋದಾಗಿತ್ತು. ಬಟ್ ವೀಕ್ ಡೇಸಲ್ಲೆಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಯಾಣಿಕರಿಗೂ ಕೂಡ ಹೆಚ್ಚಿನ ಅಡಚಣೆ ಉಂಟಾಗ್ತಾ ಇರುವಂಥದ್ದು. ಎಷ್ಟು ದೊಡ್ಡ ಮಟ್ಟದ ಜನ ಅಲ್ಲಿ ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಹಸಿರು ಮೆಟ್ರೋ ಮಾರ್ಗದಲ್ಲಿ ಈಗ ಸಂಚಾರ ಸ್ಥಗಿತ ಮಾಡಲಾಗಿದೆ. ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮೆಟ್ರೋ ಸಂಚಾರ ಸ್ಥಗಿತವಾಗಿರೋದ್ರಿಂದ ಸಾವಿರಾರು ಸಂಖ್ಯೆಯ ಮೆಟ್ರೋ ಪ್ರಯಾಣಿಕರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಗಸಂದ್ರದಿಂದ ಮಾದವಾರದ ನಡುವೆಯ ಸಿಗ್ನಲ್ ಪರೀಕ್ಷೆಯ ನಿಮಿತ್ತ ಹಸಿರು ಮೆಟ್ರೋ ಮಾರ್ಗದಲ್ಲಿ ಸಂಚಾರ ಸ್ಥಗಿತವಾಗಿದೆ. ನಮಗೆ BMRCLನಿಂದ ಯಾವುದೇ ಸೂಚನೆ ಆಗಲಿ ಆದೇಶ ಹೊರಡಿಸಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಮೆಟ್ರೋ ಇರುತ್ತೆ ಅಂಥೇಳಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಈಗ ನೋಡಿದರೆ ಸೂಚನೆಯನ್ನು ಅಳವಡಿಸಿದ್ದಾರೆ. ಹಿಂಗೆಲ್ಲ ಆಗಿಬಿಟ್ರೆ ಹೇಗೆ? ನಾವು ಬೇಗ ಹೋಗ್ಬೋದು ಅಂತಲೇ ಮೆಟ್ರೋ ಕಡೆ ಮುಖ ಮಾಡಿರ್ತೀವಿ. ಈಗ ಮೆಟ್ರೋ ಇದ್ದಕ್ಕಿದ್ದಾಗೆ ಸ್ಥಗಿತ ಆದರೆ ಏನು ಮಾಡಬೇಕು ಅಂಥೇಳಿ ಮೆಟ್ರೋ ಪ್ರಯಾಣಿಕರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಏನು ಇನ್ಫಾರ್ಮೇಷನ್ ಇಲ್ಲ. ನಾನು ತೊಗೊಂಡು ಜಾಲಹಳ್ಳಿಗೆ ತೊಗೊಂಡೆ. ಈಗ ಅಲ್ಲಿ ಬಂದ ಮೇಲೆ ಇಲ್ಲಿ ಟ್ರೈನನ್ನು ಅನೌನ್ಸ್ ಮಾಡಿದ್ರು, ನಾನು ಇಲ್ಲಿ ಇಳಿದೆ. ಏನು ಅದು ಟ್ರೈನಲ್ಲಿ ಅನೌನ್ಸ್ ಮಾಡಿದ್ರು ಅಷ್ಟೇ. ಇದು ಇಲ್ಲೇ ಟರ್ಮಿನೇಟ್ ಆಗುತ್ತೆ, ಮುಂದೆ ಸರ್ವಿಸ್ ಇಲ್ಲ ಇವತ್ತು. ಸಮಸ್ಯೆನೇ ಆ್ಯಕ್ಚುಲಿ ನನ್ನ ಕಲಿಗಿಗೆ ಅಲ್ಲಿ ಬರೋಕ್ಕೆ ಹೇಳಿದೆ. ನಮ್ಮದು ಫೀಲ್ಡ್ ವರ್ಕು ಮೆಡಿಕಲ್ ಇದು ಡಿಪಾರ್ಟ್ಮೆಂಟ್, ಅಲ್ಲಿ ಬರೋಕ್ಕೆ ಹೇಳಿದೆ. ಅವನು ಅಲ್ಲಿ ಬಂದು ಕಾಯ್ತಾ ಇದ್ದ. ಈಗ ಮತ್ತೆ ಅವನಿಗೆ ಮೊಬೈಲಲ್ಲಿ ಫೋನ್ ಮಾಡಿ ಹೇಳಿದೆ, ಇಲ್ಲಿಗೆ ಬಾರಪ್ಪ, ಇಲ್ಲೇ ಲಾಸ್ಟ್ ಅಂತ ಇವತ್ತು ಅಂತ. ಅದೇನೋ ಗೊತ್ತಿಲ್ಲ ನನಗೆ, ನೋ ಇನ್ಫಾರ್ಮೇಷನ್. ಅಲ್ಲಿ ನನಗೆ ಆ್ಯಕ್ಚುಲಿ ಟಿಕೆಟ್ ತೊಗೊಳ್ಳುವಾಗಲೂ ಅವ್ರೇನು ಹೇಳಿಲ್ಲ. ಕೊಟ್ಟರು, ಇಲ್ಲಿ ಬಂದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಲಾಸ್ಟ್ ಆಯ್ತು ಇವತ್ತು. ಅಲ್ಲ, ಅದು ಅಲ್ಲದೆ ಅಟ್ಲೀಸ್ಟ್ ಅಲ್ಲಿ ಟಿಕೆಟ್ ತೊಗೋಬೇಕಾರು ಹೇಳಬೇಕು. ಆ್ಯಂಡ್ ಆ್ಯಕ್ಚುಲಿ ಐ ಪೇಯ್ಡ್ ಅಪ್ ಟು ಜಾಲಹಳ್ಳಿ. ಅದೇನೋ ವಾಪಸ್ ಕೊಡಲ್ಲ. ಈಗ ಆ ದುಡ್ಡು ಕೊಟ್ಟಿರೋದು ಆ್ಯಕ್ಚುಲಿ ಅದೇನೋ ವಾಪಸ್ ಕೊಡಲ್ಲ. ಭಾಳ ಪ್ರಾಬ್ಲಮ್ ಆಯಿತು. ಬ್ಯಾಕ್ ಏಕ್ ಬೇರೆ ನಮಗೆ ಹತ್ತಕ್ಕಾಗಲ್ಲ, ಇದಕ್ಕಾಗಲ್ಲ. ಅದಕ್ಕೆ ನಾವು ಆಟೋದಲ್ಲಿ ಪ್ರೆಸ್ಟೀಜಿಂದ ಬರಬೇಕು, ಜಿಂದಾಲ್ ಸಿಟಿಯಿಂದ. ಮತ್ತಿವಾಗ ತೊಂದರೆ, ನಮ್ಗೆ ಯಾವುದೋ ಒಂದು ಹಿಡ್ಕೋಬೇಕು. ಬ್ಯಾಕ್ ಪೇಷಂಟು ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ವಿ. ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೋ. ಇವತ್ತು ಸಡನ್ನಾಗಿ ಹೇಳ್ಬಿಟ್ಟಿದ್ದಾರೆ, ಎಲ್ಲರಿಗೂ ತೊಂದರೆ. ಕೆಲಸ ಮಾಡೋರಂತೂ ಇನ್ನೂ ತೊಂದರೆ ಇದೆ. ಭಾಳ ಪ್ರಾಬ್ಲಮ್ ಆಯಿತು. ಬ್ಯಾಕ್ ಏಕ್ ಬೇರೆ ನಮಗೆ ಹತ್ತಕ್ಕಾಗಲ್ಲ, ಇದಕ್ಕಾಗಲ್ಲ. ಅದಕ್ಕೆ ನಾವು ಆಟೋದಲ್ಲಿ ಪ್ರೆಸ್ಟೀಜಿಂದ ಬರಬೇಕು, ಜಿಂದಾಲ್ ಸಿಟಿಯಿಂದ.